ಇದು ಖರೀದಿ ಮಾಡ್ಬೇಕು ಅಂತಿರೋರು ಅಥವಾ ಮಾರ್ಬೇಕು ಅಂತಿರೋರು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಇದು ನಿಮಗೋಸ್ಕರನೇ. ಪಹಣಿಯಲ್ಲಿರುವಂತ ಕಾಲಂ ನಂಬರ್ 6 ಬಗ್ಗೆ ಗೊತ್ತಿಲ್ಲದೆ ಖರೀದಿ ಮಾಡಿದರೆ ಅಥವಾ ಮಾರಿದರೆ ನೀವು ದೊಡ್ಡ ಸಮಸ್ಯೆಗೆ ಈಡಾಗಬಹುದು. ಸೊ ಮೊದಲಿಗೆ ತುಂಬಾ ಕನ್ಫ್ಯೂಷನ್ ಇರುವಂತ ಸರ್ಕಾರಿ ಅಥವಾ ಸರ್ಕಾರ, ಇದು ಜಮೀನಿನ ಮೂಲ ಮಾಲೀಕರು ಸರ್ಕಾರ ಅಂತ ಹೇಳುತ್ತೆ. ಇಂತಹ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಹೆಚ್ಚಾಗಿ ಪರಿಶೀಲಿಸಬೇಕಾಗುತ್ತೆ. ಎರಡನೇದಾಗಿ ಪಟ್ಟ ಅಂತ ನೋಡಬಹುದು. ಪಟ್ಟ ಅಂದ್ರೆ ಖಾಸಗಿ ವ್ಯಕ್ತಿಯ ಹೆಸರಿನಲ್ಲಿರೋ ಹಕ್ಕು ದಾಖಲಾಗಿರುವ ಜಮೀನು ಅಂತ ಅರ್ಥ. ಸೊ ಸಾಮಾನ್ಯವಾಗಿ ಇದು ಖಾಸಗಿ ಮಾಲೀಕತ್ವವನ್ನ ಸೂಚಿಸುತ್ತದೆ. ಸೊ ಮೂರನೆಯದು ಇನಾಮ್ ಅಂತ. ಇನಾಮ್ ಅಂದ್ರೆ ಹಿಂದೆ ವಿಶೇಷ ಸೇವೆ ಅಥವಾ ಧಾರ್ಮಿಕ ಉದ್ದೇಶಕ್ಕಾಗಿ ನೀಡಲಾದ ಜಮೀನು ಅಂತ ಅರ್ಥ. ಇಂತಹ ಜಮೀನುಗಳಿಗೆ ವಿಶೇಷ ದಾಖಲೆ ಇರಬಹುದು. ಹಕ್ಕುಬದ್ಧ ಮಂಜೂರಾತಿ, ಸರ್ಕಾರವು ಕೆಲವು ಷರತ್ತುಗಳೊಂದಿಗೆ ವ್ಯಕ್ತಿಗಳಿಗೆ ನೀಡಿರುವ ಜಮೀನು. ಉದಾಹರಣೆಗೆ ನಿರ್ದಿಷ್ಟ ಅವಧಿಯವರೆಗೆ ಮಾರಾಟ ಮಾಡಬಾರದು ಎಂಬ ಷರತ್ತು ಇರಬಹುದು. ಸೊ ನೆನ್ಪಿಟ್ಕೊಳ್ಳಿ, ಕಾಲಂ ನಂಬರ್ 6 ರಲ್ಲಿ ಇರುವ ಒಂದು ಪದ ನೋಡಿ. ಜಮೀನಿನ ಸಂಪೂರ್ಣ ಕಾನೂನು ಸ್ಥಿತಿಯನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಪಹಣಿ, ಮ್ಯುಟೇಷನ್, ಆಕಾರ್ ಬಂದ್, ಮಂಜೂರಾತಿ ಆದೇಶ ಮತ್ತು ಇತರೆ ದಾಖಲೆಗಳನ್ನು ಕೂಡ ಪರಿಶೀಲಿಸಬೇಕಾಗುತ್ತೆ. ನಿಮ್ಮ ಪಹಣಿಯ ಕಾಲಂ ನಂಬರ್ 6 ರಲ್ಲಿ ಯಾವ ಪಟ್ಟ ಇದೆ ಅಂತ ಕಮೆಂಟ್ ಮಾಡಿ.